let it consume me. It turned me into something better. ಹೋಗೋಣ ರೈಡ್ಗೆ ಇಜ್ಜು ಹೋಗೋಣ. ಸೊ ಆಮೇಲೆ ಟೋಟಲ್ ಬಂದ್ಬಿಟ್ಟು ನಮಗೆ 14,000 ನೋಡ್ತಿರ್ಬೋದು ನೀವು ಇಲ್ಲಿ 14,364 ಆಯಿತು ಬರೀ ಶೋರೂಮ್ದು ಮಾತ್ರ. 32.5K ಇಷ್ಟಕ್ಕೆ ಎಲ್ಲ ಓಡಿಸ್ಬೇಕು ಎಲ್ಲ ಮಾತಾಡ್ಬೇಕು, ಎರಡೂ ಮಾಡೋಕೆ ಹೋದರೆ ಕೆಲಸಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಇನ್ನೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ಇವತ್ತಿನ ವೀಡಿಯೋಲಿ ನೀವೆಲ್ಲ ನೋಡಿದ್ದಂಗೆ NS ಮಾಡಿಫಿಕೇಷನ್ 32,000 ಮಾಡಿಫೈ ಆಗಿದೆ ಗಾಡಿ ಮಾತ್ರ. ಲೈಕ್ ಸರ್ವಿಸಿಂದ ಹಿಡಿದು ಮಾಡ್ಸಿಂದ ಹಿಡಿದು ಎಲ್ಲ ಪವರ್ ಪ್ಯಾಕ್ ಆಗೋಗಿದೆ. ಏನೇನು ಮಾಡ್ಸು ಎಲ್ಲ ತೋರಿಸ್ತೀನಿ. ಟೈರ್ ಎಲ್ಲ ಹೊಸದು ಹಾಕ್ಸ್ತಿದ್ದೀನಿ. ಹಾಕ್ಸಿದ್ದಾನೆ ನನ್ನ ಫ್ರೆಂಡು, ನಂದನ ಗಾಡಿ ಫ್ರೆಂಡು. ಓಕೆ, ನಮ್ಮ NS 200ಗೆ ಹೊಸ ಟೈರು ಇವಾಗ ಅಪೋಲೋ S1 ಈ ಟೈರು. ಅಪೋಲೋ S1 2 years ವಾರಂಟಿ. ಈ ಟೈರ್ ಬಂತು 4,000. ಫಿಟ್ಟಿಂಗ್ ಮಾಡಲ್ಲ ಅಂದಿದ್ದಕ್ಕೆ 3,800 ಹಾಕಿದ್ದಾರೆ. ಕಟ್ಟಿಂಗ್ಸ್ ಮಾತ್ರ ಕ್ರೇಜಿ ಆಗಿದೆ. ಆ ಕಾರಲ್ಲಿ ನೀವೆಲ್ಲ ಕ್ರೇಜಿ ಮಾಡ್ಬೋದು. ಟೈರ್ ಹಾಕ್ಬಿಟ್ಟು ನಾನು ಹೇಳ್ತೀನಿ ಗ್ರಿಪ್ಪಿಂಗ್ ಹೆಂಗಿದೆ ಅಂತ. ಆ್ಯಕ್ಚುಲಿ ಹಾಕಿದ ತಕ್ಷಣ ಹೇಳೋಕ್ಕಾಗಲ್ಲ. ಟೈರ್ ಒಂದು 1000 ಕಿಲೋಮೀಟ್ರ್ ಓಡಿದ್ಮೇಲೆ ನಮ್ಗೆ ಗೊತ್ತಾಗೋದು ಯಾವತ್ತಿದ್ರು ಟೈರ್ ಹೆಂಗೆ ಕಾರ್ನಿಂಗ್ ಹೊಡಿತಿದೆ ಅಂತ. ಸೊ ಫ್ರಂಟ್ಗೆ ಇದು ಬಂದು 2,000 ಹಾಕಿದ್ದಾರೆ. ₹1 ಕಡಿಮೆ ಮಾಡಿಲ್ಲ ಗುರು ಅಪೋಲೋಲಿ. ಅಂದರೆ ಲೈಫ್ ಇರುತ್ತೆ ಅಪೋಲೋ. ಟೈರ್ ಸಿಗೋದಂಗಿದೆ. ಇವಾಗ ಬ್ಯಾಕ್ ಟೈರ್ ಫಿಟ್ಟಿಂಗ್ ಆಗ್ತಾಯಿದೆ. ಗ್ಯಾರೇಜಲ್ಲಿ ಮಾಡಿಸ್ತಾಯಿದ್ದೀವಿ, ನೋಡ್ಬೋದು. ಟೈರ್ ಫಿಟ್ ಮಾಡಾಯಿತು. ಬ್ಯಾಕ್ ಟೈರು ಸಖತ್ತಾಗಿದೆ ಟೈರ್ ಮಾತ್ರ. ಅಪೋಲೋ S1 ಅಂತ. ಆ್ಯಂಡ್ ಬ್ಯಾಕು ಫ್ರಂಟು ಎರಡೂ ಫಿಟ್ ಮಾಡಾಯಿತು. ಸೊ ಇವಾಗ ಏನಿದೆ ಅಂದರೆ ಗಾಡಿದು ಇಲ್ಲಿ ಇದು ಸ್ಟಿಕರಿಂಗ್ ಮಾಡಿಸ್ಬೇಕು. ಇದು ಫುಲ್ ಸ್ಟಿಕರಿಂಗ್ ಮಾಡಿಸ್ಬೇಕು. ಇದನ್ನು ತೆಗೆಸ್ಬಿಟ್ಟು ಇದು ಹಾಕ್ಸ್ಬೇಕು. ಇಂಡಿಕೇಟರ್ಸು ಎಲ್ಲನೂ ಫುಲ್ಲಾಗಿ ಮಾಡಿಫೈ, ಫುಲ್ ಪ್ಯಾಕ್ಡ್ ಅಪ್ ಇವತ್ತು ಗಾಡಿ NS. ಓಕೆ, ಸ್ಟಿಕರಿಂಗ್ ಗಡಿಗೆ ಹೋಗ್ಬಿಟ್ಟು ನೋಡೋಣ. ಗಾಡಿಗೆ ಟೈರ್ ಹಾಕ್ಸಾಯಿತು. 13Kದು 13,000ದ್ದು ಸರ್ವಿಸ್ ಮಾಡಿಸಾಯಿತು. ಹೇಳ್ತೀನಿ ನಾನು ಏನೇನು ಹಾಕ್ಸಿದ್ರು, ಯಾವ್ಯಾವ ಪಾರ್ಟ್ ಹಾಕ್ಸಿದ್ರು ಹೊಸ್ದಾಗಿ ಅಂತ. ಆ್ಯಂಡ್ ಇವಾಗ ಗಾಡಿ ಸ್ಟಿಕರಿಂಗ್ ಮಾಡಿಸ್ಬಿಡೋಣ. ಗಾಡಿ ಸ್ಟಿಕರಿಂಗ್ ಆದಮೇಲೆ ಅಂತೂ ಲುಕ್ಸು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ವಿ ಆರ್ ಇನ್ ಶೋ ಇಮೇಜ್ ಅಂದರೆ ನಿಮಗೆ ಗಾಡಿಗೆ ಮಾಡಿಫಿಕೇಷನ್ ಬೇಕಂದರೆ ಈ ಥರ ಇಮೇಜ್ ತೋರಿಸಿ ಆ ಥರ ಮಾಡಿಕೊಡ್ತೀವಿ ಅನ್ನೋದನ್ನೇ ಇವರು ಶೋ ಇಮೇಜ್ ಅಂತ. ನೀಗೆ ಇಲ್ಲಿ ವೈಟ್ ರ್ಯಾಪಿಂಗು, ಇಲ್ಲಿ ಬ್ಲ್ಯಾಕ್ ರ್ಯಾಪಿಂಗು, ಮತ್ತು ಇಲ್ಲಿ ಬ್ಲ್ಯಾಕ್ ರ್ಯಾಪಿಂಗು. ಇಲ್ಲಿ ಸಿಲ್ವರ್ ಕಾಣ್ತಿದೆಯಲ್ಲ ನಿಮಗೆ, ಇಲ್ಲಿ ಬ್ಲ್ಯಾಕ್ ಮಾಡಿಸಿ ತಿರ್ಗಾ ಇಲ್ಲೂ ಸಿಲ್ವರ್ ಕಾಣ್ತಿದೆ. ಇಲ್ಲೂ ಬ್ಲ್ಯಾಕು ಆ್ಯಂಡ್ ಇದು ವೈಟು, ಬ್ಲ್ಯಾಕ್ ಆ್ಯಂಡ್ ವೈಟ್ ರ್ಯಾಪಿಂಗು. ಸೊ ರೇಟೆಲ್ಲ ಹೇಳ್ತೀನಿ ಆಮೇಲೆ. ಫಸ್ಟು ರ್ಯಾಪಿಂಗ್ ಮಾಡಿಸ್ಬಿಡೋಣ. ಓಕೆ, ನೋಡ್ಬೋದು ನಮ್ಮ NSಗೆ ವೈಟ್ ರ್ಯಾಪಿಂಗ್ ಆಗ್ತಿದೆ. ಸೊ ಇಲ್ಲಿ ವೈಟು, ತಿರ್ಗಾ ಇಲ್ಲಿ ಬ್ಲ್ಯಾಕು. ಈ ರಿಂಗ್ಸ್ ಹಾಕ್ಬಿಟ್ಟು ಇಲ್ಲಿ ಮೇಲೆ ಲೆಟರ್ಸ್ ಬರೆದ್ಬಿಟ್ಟು ಕ್ರೇಜಿಯಾಗಿರ್ತೈತೆ. Welcome to the age of cybernetics. ಮೂರು ಗಂಟೆಗೆ ಬಂದಿದ್ದಿಲ್ಲಿ, 7 ಗಂಟೆ ಆದರೂ ಇನ್ನೂ ಇಲ್ಲೇ ಇದ್ದೀರಿ. ಆ್ಯಕ್ಚುಲಿ ಆಯಿತು, ಇಲ್ಲಿ ವೈಟ್ ಆಯಿತು, ಇಲ್ಲಿ ಬ್ಲ್ಯಾಕ್ ಆಯಿತು, ಇಲ್ಲಿ 200 ಅಂತ ಬರೆದಾಯಿತು, ಇಲ್ಲೂ ಅಷ್ಟೇ ಬ್ಲ್ಯಾಕ್ ಆಯಿತು, ಇಲ್ಲಿ NS 200. ನೆಕ್ಸ್ಟು ಈ ವ್ಲಾಗ್ನ ನೋಡಿ, ಲಿಮಿಟೆಡ್ ಎಡಿಷನ್. ನೆಕ್ಸ್ಟು ಈ ವ್ಲಾಗ್ನ ನಾಳೆನೇ ಕಂಟಿನ್ಯೂ ಮಾಡೋಕ್ಕಾಗೋದು, ಯಾಕಂದರೆ ಇವಾಗ ಕತ್ಲಾಗ್ಬಿಟ್ಟಿದೆ. ಸೊ ಇನ್ನು ತುಂಬ ಮಾಡಿಫಿಕೇಷನ್ಸ್ ಇದೆ. ನಾಳೆ ಕಂಪ್ಲೀಟಾಗಿ ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಬ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಟೋಟಲ್ ಗಾಡಿ ಲುಕ್ಕು
ನೆನ್ನೆ ಸ್ಟಿಕರಿಂಗ್ ಮಾಡಿಸ್ತಾ ಸಾಯಂಕಾಲ ಹೋಯಿತು. ಸೊ ಇವತ್ತು ಸ್ಟಿಕರಿಂಗ್ ಎಲ್ಲ ಡನ್. ನೋಡಿ ಫಿನಿಕ್ಸ್ ಕಾಣಿಸ್ತಿದೆ ಇಲ್ಲಿ. ಸ್ಟಿಕರಿಂಗ್ ಎಲ್ಲ ಆಯಿತು. ಇವಾಗ ಬಂದ್ಬಿಟ್ಟು ಗ್ಯಾರೇಜ್ಗೆ ಎತ್ಕೊಂಡು ಹೋಗಿ ರಿಂಗ್ ಪ್ಲೇಟು ಮತ್ತು HP ಫಿಲ್ಟ್ರ್ ಹಾಕ್ಸ್ಬೇಕು. ನೀವೇ ಹೇಳ್ದಾಗೆ ಅವನು ಗ್ಯಾಂಗ್ಸ್ಟರ್ ಅಲ್ಲ ಸರ್, ಒಬ್ಬನೇ ಬಂದು ನುಗ್ಗಿ ಹೊಡೆದಿರೋ ಗಾಡಿದು ಸಿಂಪಲಾಗಿ ಮಾಡಿಸಿರ್ಬಿಡ್ತೀನಿ ಏನೇನು ಫಿಟ್ ಮಾಡಿಸಿದ್ದೀವಿ ಅಂತ. ಒಂದು ರಿಂಗು ಎಕ್ಸ್ಟ್ರಾ, ಅದಕ್ಕೆ ಸ್ಟಿಕ್ಕರಿಂಗು, ಆ್ಯಂಡ್ ಇದು ಪ್ರೊಟೆಕ್ಟರು, ಲಿವರ್ ಪ್ರೊಟೆಕ್ಟರು ಮತ್ತು ಸ್ಟಿಕ್ಕರಿಂಗು. ಇದು ಬಂದು ಮುಂಚೆ ಸ್ಕ್ರ್ಯಾಚಸ್ ಎಲ್ಲ ಇತ್ತು, ಇದಕ್ಕೆ ವೈಟ್ ಸ್ಟಿಕ್ಕರಿಂಗು, ತಿರ್ಗಿ ಇದಕ್ಕೆ ಬ್ಲ್ಯಾಕು, ಇಲ್ಲಿ ಫಿನಿಕ್ಸ್ ಅಂತ, ಆಮೇಲೆ ಅಷ್ಟೇ ಸದ್ಯಕ್ಕಷ್ಟೇ. ಆ್ಯಂಡ್ ಒಳಗಡೆ ಫಿಲ್ಟರ್ನ ಸೌಂಡ್ ಕೇಳಿಸ್ಕೊಂಡ್ರಲ್ಲ, ಸೊ HP ಫಿಲ್ಟರ್ ಒಂದು. ಆಮೇಲೆ ಟೈರ್ಸು ಅಪೋಲೋ 140/70, ಈ 140/70 ಸರಿ 140/60 ಟೈರ್ಸು. ಸರಿ ಮುಂದೆ ಬಂದು ಮತ್ತೆ 100/80 ಮುಂದೆ ಬಂದು. ಸೊ ಇದರ ಲೈಟು ಎಕ್ಸ್ಟ್ರಾ ಬ್ಲೂ ಲೈಟು. ಇವಾಗ ಇದೇನು ಹಾಕ್ಸಿದ್ದು? ಅದು ಫಿಲ್ಟ್ರ್ ಅಲ್ಲ, ಚೇಂಜ್ ಮಾಡಿಸಿದ್ದು. ಏನೇ ಚೇಂಜ್ ಮಾಡಿಸ್ದೆ? ಫಿಲ್ಟ್ರು ಮತ್ತು ಪೆಟ್ರೋಲ್ ಬ್ಯಾಂಕದು ಸ್ಟಿಕ್ಕರಿಂಗ್ಸ್ ಹಾಕ್ಸಿದ್ದು. ಅದಲ್ಲ, ಸ್ಟಿಕ್ಕರಿಂಗ್ ಎಲ್ಲ ಹೇಳಿದ್ದೀನಿ. ಇದು ಒಳಗಡೆ ಮಾಡಿಸಿರೋದು ಇಂಟರ್ನಲ್, ಗ್ಯಾರೇಜಲ್ಲಿ ಮಾಡಿಸ್ತಲ್ಲ ಅದು. ಫ್ಯೂಲ್ ಪಂಪು. ಹಾಂ, ಫ್ಯೂಲ್ ಪಂಪ್ ಒಂದು. ಅದು ತೆಗಿ ಫೋನು, ಅದ್ರ ಬಿಲ್ಲು ಯಾವುದಂದ್ರೆ ಮಚ್ಚ ಇದು ಟೈರ್ದಾ? ನೋಡ್ತೀನಿ, ಟೈರ್ದಲ್ಲ ಇದು. ಅದೇ ಇದು ಏನೇನಾಗೈತೆ ಅಂತ ಇದು ಇಲ್ಲೇ ಐತಲ್ಲ ಆಯಿಲ್ ಫಿಲ್ಟರು ಎತ್ಕೊಂಡ್ಬಂದಿರೋದು. ಇದು ಎತ್ಕೊಂಬಂದ ಇದು ಎತ್ಕೊಂಡ್ಬಂದಿರೋದು ಇದು ಆ್ಯಕ್ಚುಲಿ. ಇಲ್ಲ ಐತಲ್ಲ ಇನ್ನೇನು ಇದೆಲ್ಲ ಹಾಕ್ಸಿರೋದು. ಹಾಂ, ಇಲ್ಲೆಲ್ಲ ರೇಟು ಮತ್ತು ಇದು ಟೋಟಲ್ ಆಯಿಲ್ ಫಿಲ್ಟ್ರು, ರಿಂಗ್ ಆಯಿಲು, ಟೋಟಲ್ ಸರ್ವಿಸು. ಮತ್ತು ಮಚ್ಚ ಇದು ಕಾಸ್ಟ್ಲಿ ಇದು ಯಾವ್ದು ಹಾಕ್ಸ್ತೀವಿ ಅಂದರೆ ಯಾವ್ದು ಹೋಗಿತ್ತು ಅಂದರೆ ಮಚ್ಚ ಫ್ಯೂಲ್ ಪಂಪು. ಫ್ಯೂಲ್ ಪಂಪ್ ಬಂದು ಬಂದು 4600. 4600. ಮತ್ತು ಮತ್ತು ಕ್ಲಚ್ ಅಸೆಂಬ್ಲಿ ಕಂಪ್ಲೀಟು ಅದು 2600 ಸಮಥಿಂಗ್. ಕ್ಲಚ್ ಅಸೆಂಬಲ್. ಕ್ಲಚ್ ಅಸೆಂಬಲ್ಲ ಇದು ಫುಲ್ ವೈರಿಂಗ್ ಎಲ್ಲ ಚೇಂಜ್ ಮಾಡ್ತಿದ್ದಲ್ಲ, ಅದೆಷ್ಟಾಯ್ತು ಅದು? 2600 ಚಿಲ್ಲರೆ ಸಮಥಿಂಗ್. 2600. ಓಕೆ. ಆಮೇಲೆ ಫ್ಯೂಲ್ ಪಂಪ್ ಬಂದ್ಬಿಟ್ಟು ನಮಗೆ 4600. ಫ್ಯೂಲ್ ಪಂಪ್ ಹೋದರೆ ನಮಗೆ ಇದು ಹೋಗಿತ್ತು, ಅದು ಕಿಟ್ ಚೈನ್ ಹೋಗಿತ್ತು, ಅದು 2000. ಕಿಟ್ ಚೈನು ಅಂದರೆ ಫುಲ್ ಚೈನು. ಅದೊಂದು ಹೋಗಿತ್ತು. ಚೈನ್ ಸ್ಪ್ರಾಕೆಟು ಹೊಸದು ಹಾಕಿರ್ತಾನೆ. ಚೈನ್ ಸ್ಪ್ರಾಕೆಟು ಹೊಸದು, ಚೈನು ಹೊಸದು ತಾನೇ? ಓಕೆ. ಮತ್ತು ಇಂಡಿಕೇಟರ್ಸ್ ಎಲ್ಲ, ಇಂಡಿಕೇಟರ್ಸು, ಫ್ಲಿಪ್ಪು ಇದು ಹೊಸದಾಗಿ ಹಾಕ್ಸಿದ್ದು ನಾವು ಇವಾಗ, ಹೊಸ ಇಂಡಿಕೇಟರ್ಸು. ಮತ್ತು ಇನ್ನೇನು ಹಾಕ್ಸಿದ್ದೀವ? ಮತ್ತು ಇದು ಟೈರ್ಸ್ ಬಂದ್ಬಿಟ್ಟು ಎಷ್ಟಾಯಿತು? ಇದು ಹೋಗಿತ್ತು ರೇಡಿಯೇಟ್ರು, ಅದು 5000 ಬಿತ್ತು. ಇದು ರೇಡಿಯೇಟ್ರ್ 5000. ಇದು ಇರುತ್ತೆ ತಾನೆ ಆಯಿಲ್ದು, ರೇಡಿಯೇಟ್ರ್ ಒಳಗಡೆ ಬ್ಲಾಕ್ ಆಗಿತ್ತು, ಸೊ ಅದು 5000 ಬಿತ್ತು ಸಮಥಿಂಗ್. ಎಲ್ಲ ಫುಲ್ ಚೇಂಜ್ ಮಾಡಿದ್ರಾ? ಅದು 5000. ಮುಂದೆ ನೆಲ ಇದೆಲ್ಲ ಸ್ಟಿಕ್ಕರಿಂಗ್ಸ್. ಅದೇ ಸ್ಟಿಕ್ಕರಿಂಗ್ ಹೇಳಿದ್ದೀನಿ, ನೆನ್ನೆನೇ ನಾವು ಮಾಡಿಸಿದ್ರಲ್ಲ. ಸೊ ಆಮೇಲೆ ಟೋಟಲ್ ಬಂದ್ಬಿಟ್ಟು ನಮಗೆ 14,000 ನೋಡ್ತಿರ್ಬೋದು ನೀವು ಇಲ್ಲಿ. 14,364 ಆಯಿತು ಬರೀ ಶೋರೂಮ್ದು ಮಾತ್ರ. ಪ್ಲಸ್ ನಾವು ಮತ್ತೆ ಇದೊಂದು ಬಂದು ಟೈರ್ಸ್ ತಾನೇ, ಅದು ಟೈರ್ಸು ಟೈರ್ಸ್ ಬಂದ್ಬಿಟ್ಟು ನಮಗೆ 5800. ಅಪೋಲೋ 140/70, ಇದು 100/70. ಸರಿ 100. ಹಾಂ 100. ಈ ಟೋಟಲ್ ಎಷ್ಟಾಯ್ತು ಮಚ್ಚ? ಕ್ಯಾಲ್ಕುಲೇಟರ್ ತೆಗಿ, ಇಲ್ಲೇ ಕ್ಯಾಲ್ಕುಲೇಟರ್ ತೆಗಿ. ಟೋಟಲ್ ಬಂದಿವಾಗ 13,364 ಪ್ಲಸ್ 5,800 ಪ್ಲಸ್ ಅದೊಂದು 5K, ಅದೊಂದು 750, ದೆನ್ 2,800, ದೆನ್ 1,800. ಹಾಂ, ಇಷ್ಟು. ಮತ್ತೆ ಗ್ಯಾರೇಜಲ್ಲಿ ಲೇಬರ್ ಚಾರ್ಜಸ್ ಎಲ್ಲ ಒಂದು 2K ಬಿತ್ತು. 2K ಬಿತ್ತಾ? 2K ಓಕೆ, ಅದು ಹಾಕು. 2K 32K 32.5K. ಸೊ 30 ಇಲ್ಲ 32.500 ಇನ್ನೂ ಜಾಸ್ತಿ ಆಗೈತೆ, ಬಟ್ ಎಕ್ಸಾಕ್ಟ್ ಆಗುತ್ತಿಲ್ಲ ಅಷ್ಟೇ. 32.500 ಆಯಿತು. 32,514 ರೂಪಾಯಿ. HP ಫಿಲ್ಟರ್ ಇನ್ಸ್ಟಾಲೇಷನ್ ಆಯ್ತು ಇವಾಗ ತಾನೇ. ಸೌಂಡ್ ನೀವಾಗಲೇ ನೋಡ್ಬೋದು. ಏನು ಲೌಡ್ ಆಗಿದೆ ಗುರು ಸೌಂಡು HP ಫಿಲ್ಟ್ರದು. ಹೆಂಗೆ ಅಡ್ಡ ಬರ್ತಾರೆ.
ಎಕ್ಸಾಸ್ಟ್ ನೋಟ್ ಮಾತ್ರ ಫಿಲ್ಟರ್ ನೋಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಮಾತಾಡೋಕ್ಕೆ ಏನೂ ಇಳಿದಿಲ್ಲ, ಬರೀ ಸೌಂಡ್ ಕೇಳಿಸ್ಕೊಳ್ಳೋದು ಅಷ್ಟೇ. ಹಂಗೆ ಮಾತಾಡೋಕ್ಕೆ ಏನೂ ಆಗ್ತಿಲ್ಲ, ಸೌಂಡೇ ಜಾಸ್ತಿ ಬರ್ತೈತೆ. ಆ್ಯಂಡ್ ಸ್ವಲ್ಪ ಪಿಕಪ್ ಕೂಡ ಇನ್ಕ್ರೀಸ್ ಆಗಿದೆ HP ಫಿಲ್ಟರಿಂದ. ಪಿಕಪ್ಪು ಸೌಂಡು ಮೈಲೇಜ್ ಡ್ರಾಪ್ ಆಗುತ್ತೆ ಯೂಶ್ವಲಿ. ಏನಾಗುತ್ತೆ ಗೊತ್ತಾ, ಒಂದು ಮಾತಾಡಬೇಕು ಇಲ್ಲ ಓಡಿಸ್ಬೇಕು. ಮಾತಾಡ್ಕೊಂಡು ಓಡಿಸೋಕೋದ್ರೆ ನಿಜ ಏನೂ ಕೇಳಿಸಲ್ಲ, ಅಷ್ಟು ಲೌಡ್ ಆಗಿದೆ ಸೌಂಡ್ ಮಾತ್ರ. ನಾನು ವೈಸರ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಹಿಂಗೆ ವೈಸರ್ ತೆಗ್ಬಿಟ್ಟು ಕೇಳಿಸ್ತೀನಿ ನೋಡಿ. ಜೋಗಿ ಥರ ಬಿಟ್ಟಿದ್ದೀನಿ ಕೂದಲು, ಫುಲ್ಲು ಕೂದಲೆಲ್ಲ ಮಕ್ಕದ ಮೇಲೆ ಬರ್ತೈತೆ. ಆ್ಯಂಡ್ ಏನು ಹೇಳ್ತಿದ್ದೆ, ಮೈಲೇಜ್ ಡ್ರಾಪ್ ಆಗುತ್ತೆ ಒಂದು 2-3 SP ಫಿಲ್ಟರ್ ಹಾಕ್ಸಿದ್ಮೇಲೆ. ಲೈಕ್ ಅವನು ಹೇಳ್ತಾನೆ, ಲೈಕ್ ಗಾಡಿ ಓನರ್ ಹೇಳ್ತಾನೆ ಏನು ಇದಾಗಿಲ್ಲ ಅಂತ, ಏನಂದರೆ ಮೈಲೇಜ್ ಏನು ಡ್ರಾಪ್ ಆಗಿಲ್ಲ ಅಂತ. ಬಟ್ ಗೊತ್ತಿಲ್ಲ, ನೀವು ಹಾಕ್ಸಿ ನೋಡಿ ಒಂದ್ಸತಿ, ನೀವು ಟೆಸ್ಟ್ ಮಾಡಿ ನೋಡಿ. 1-2-3 ಡ್ರಾಪ್ ಆಗುತ್ತೆ ಅಷ್ಟೇ. ಬಟ್ ಸೌಂಡು ಪಿಕಪ್ ಎಲ್ಲ NSಗೆ ನೆಕ್ಸ್ಟ್ ಲೆವೆಲಲ್ಲಿ ಆಗುತ್ತೆ. ಇಲ್ಲ ಓಡಿಸ್ಬೇಕು, ಇಲ್ಲ ಮಾತಾಡ್ಬೇಕು. ಎರಡೂ ಮಾಡೋಕ್ಕೋದ್ರೆ ಕೆಲಸಲ್ಲ, ಮಲ್ಟಿ ಟಾಸ್ಕಿಂಗ್ ಎಲ್ಲ ಮಾಡಬಾರ್ದು. ಬಾ 2 ಗ್ಯಾಪ್ಸ್. RPM ಟಚ್ ಮಾಡಬೇಕಲ್ಲ ಒಂದ್ಸತಿ, ಎಷ್ಟು ಗಂಟೆ ಹೋಗುತ್ತೆ ಅಂತ ಟ್ರೈ ಮಾಡೋಣ. ಟೆಸ್ಟ್ ಮಾಡೋಕ್ಕಂತ ಹೋಗ್ತೀನಿ ಹಂಸು, ಹಿಂಗೆ ಟೆಸ್ಟ್ ಮಾಡೋಕೆ ಹೋಗ್ತೀನಿ, ಯಾವನೋ ಅಡ್ಡ ಬರ್ತಾನೆ. ಇವಾಗ ಮಾಡೋಣ. RPM ಬರ್ತಿಲ್ಲ, RPM ಟಚ್ ಆಗ್ತಿದ್ದಾಗ ಎಗರ್ತಾ ಇದೆಯಲ್ಲ ಗಾಡಿ, ಯಾಕೆ ಕುದುರೆ ಆದಂಗೆ ಆಗ್ಬಿಟ್ಟೈತೆ ಗಾಡಿ. ಓಕೆ, ಚಿಜ್ಜು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ ನಾಯಿ. ಹೋಗೋಣ ರೈಡ್ಗೆ ಚಿಜ್ಜು, ಹೋಗೋಣ. ಏಯ್ ಮಲ್ಕೊಂತೈತಿಲ್ಲೇ, ಸ್ವಲ್ಪ ಮುಂದೆ ಬಾ. ಏಯ್ ಇಲ್ಲಿಕ್ಕು ಏಯ್ ಹಂಗಿಕ್ಕೋ, ಗಾಡಿ ಓಡಿಸ್ಬೇಕಲ್ಲ. ನಿಂತ್ಕೊಳ್ಳುತ್ತಾ ಪಕ್ಕನಾ? ಬಿದ್ದೋಗುತ್ತೆ. ಮಜಾ ಕುತ್ಕೋ, ನಿನ್ನ ಹಿಂದೆ ಕೂತ್ಕೋ, ಹಿಡ್ಕೊ ನಾಯಿನ. ಹೋಗೋಣ ಇವಾಗ ರೈಡು. ಚಾರ್ಲಿ ಹೆಂಗೆ ಯೂಟರ್ನ್ ಹೆಂಗೆ ಇರಪ್ಪ, ಗಟ್ಟಿಗೆ ಹಿಡ್ಕೊಳ್ಳೋ ನಾಯಿನ. ಚಾರ್ಲಿ ಉಯ್ ಕೂದಲು ಹೆಂಗೆ ಆರ್ತೈತೆ. ಮುಂದೆ ವಿಡಿಯೋ ಮಾಡ್ಬೇಕಿತ್ತು ಮತ್ತೆ, ಸಕ್ಕತ್ತಾಗಿರ್ತಿತ್ತು. ಅಯ್ಯ ತರಲಿ. ಓಕೆ ಸ್ನೇಹಿತರೆ, ಇವತ್ತಿಗಿಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. NS ಲವರ್ಸ್ ಎಲ್ಲ ಕಮೆಂಟ್ ಮಾಡಿ ಮೋಟಿವೇಶನ್ ಹೆಂಗಿತ್ತು ಅಂತ. ನಾನು ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋಲಿ. ಚಾರ್ಲಿ ಮತ್ತೆ ಚಾರ್ಲಿ ಮುಂದೆ ಇಕ್ಕು ಚಾರ್ಲಿನ. ಚಾರ್ಲಿ ಅಲ್ಲ ಆ್ಯಕ್ಚುಲಿ, ಅದಕ್ಕಿನ್ನೂ ಹೆಸರಿಲ್ಲ. ಇನ್ನು 45 days ಬೇಬಿ ಇದು. ಇಕ್ಕೋ, ಹುಷಾರಾಗಿ ಇಕ್ಕೋಪ್ಪ. ಹಿಡ್ಕೊಂಡಿದ್ದಾನೆ ಚಾರ್ಲಿ ಜೊತೆಗೆ ಕ್ಯಾಮ್ರಾಮ್ಯಾನ್ ಪವನ್ ಜೊತೆಗೆ. ಬೇಡ ಹಿಡ್ಕೊಳ ಕರೆಕ್ಟಾಗೆ. ನೋಡಿ ಹೆಂಗೆ ನೋಡ್ತೈತೆ, ಇಷ್ಟೊತ್ತು ಬಿಸಿ ಆಗಿತ್ತು ಪಾಪ. ತಣ್ಣಗೆ ಗಾಳಿ ಬರ್ತಿರೋದಕ್ಕೆ ಹೆಂಗೆ ನೋಡ್ತೈತೆ ನೋಡಿ ಬೇಬಿ. 20 ಜಸ್ಟ್ 10 minutes ಆಗೋ.
ಎಲ್ಲಾರನ್ನೂ ನೋಡ್ತೈತೆ. ஃபோட்டோஸ் ஷூட் ஆயிடுச்சு, வீட்டுக்கு போய்க்கிறேன். அப்போ ಸ್ನ್ಯಾಪ್ போட்டேன். ಕ್ಯಾಮ್ರಾಮ್ಯಾನ್ ಪವನ್ ಜೊತೆ ವಾಟೇನೋ ಚಾರ್ಲಿ. ಏನೋ ಎಗುರ್ತೈತೆ ಗಾಳಿ ನೋಡಿದ್ರೆ. ಸರಿ, ವೆಯ್ಟ್ ಅಲ್ಲಿ ಕಾಲ್ ಯು ಬ್ಯಾಕ್. ಕಾಲ್ பண்ணுறேன். ಓಯ್ ಮಚ್ಚ ಹಿಡ್ಕೊಳ್ಳೋ. ಹಾಂ, ಕ್ಯಾಮ್ರಾಮ್ಯಾನ್ ಪವನ್ ಜೊತೆ ಚಾರ್ಲಿ ಹೆಂಗೆ ನೋಡ್ತೈತೆ ನೋಡು. ಮುಂದೆ ಯಾರಾದ್ರೂ ವೀಡಿಯೋ ತೆಗೆದ್ರೆ ಸಕ್ಕತ್ತಾಗಿರ್ತೈತೆ. ಓಕೆ ಸ್ನೇಹಿತರೆ, ನಾನು ಸಿಗ್ತೀನಿ ಮುಂದಿನ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಜೈ ಶ್ರೀರಾಮ್.